ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ITBP ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಕರೆದಿರುತ್ತಾರೆ. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಈ ನೋಟಿಫಿಕೇಶನ್ ಅನ್ನು ಓಪನ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು. ಇದರ ಫುಲ್ ನೇಮ್ ಬಂದ್ಬಿಟ್ಟು ITBP ಕಾನ್ಸ್ಟೇಬಲ್. ಪೋಸ್ಟ್ ಆದ ದಿನಾಂಕ 30/7/2024. ಹಾಗೆ ಟೋಟಲ್ ವೇಕೆನ್ಸಿ ಬಗ್ಗೆ ಹೇಳೋದಾದರೆ ಟೋಟಲ್ ವೇಕೆನ್ಸಿ 202 ಪೋಸ್ಟ್ಗಳನ್ನು ಅರ್ಜಿ ಕರೆದಿದ್ದಾರೆ. ಹಾಗೆ ಕೆಳಗಡೆ ನೋಡೋದಾದರೆ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಾರೆ ಡೇಟು 12/8/2024 ಈ ಅರ್ಜಿ ಪ್ರಾರಂಭ ಆಗುತ್ತೆ. ಲಾಸ್ಟ್ ದಿನಾಂಕವನ್ನು ಹೇಳೋದಾದರೆ 10/9/2024 ಈ ಅರ್ಜಿ ಮುಗಿಯುತ್ತೆ. ಅಷ್ಟರೊಳಗಾಗಿ ನೀವು ಈ ಒಂದು ಅರ್ಜಿಗೆ ಅಪ್ಲೈ ಮಾಡಿ. ಲಾಸ್ಟ್ ಡೇಟ್ನಲ್ಲಿ ತುಂಬ ಸರ್ವರ್ ಬಿಜಿ ಇರೋದ್ರಿಂದ ಆದಷ್ಟು ಬೇಗನೆ ಮಾಡಿ. ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ ಏಜ್ 18 ವರ್ಷ ಆಗಿರುತ್ತೆ. ಹಾಗೆ ಮ್ಯಾಕ್ಸಿಮಮ್ ಏಜ್ ಗರಿಷ್ಠ ವಯಸ್ಸು 23 ವರ್ಷ ಆಗಿರುತ್ತೆ. ಅಷ್ಟರೊಳಗಡೆ ಏಜ್ ಇರೋರು ಈ ಒಂದು ಅರ್ಜಿಗೆ ಒಂದು ಅರ್ಜಿಗೆ ಅಭ್ಯರ್ಥಿ 2001 ಮತ್ತು 2006 ಒಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕಾಗತ್ತೆ. ಅಷ್ಟರೊಳಗಡೆ ಇದ್ದವರು ಮಾತ್ರ ಈ ಅರ್ಜಿಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಪೋಸ್ಟ್ ನೇಮ್ ಬಂದುಬಿಟ್ಟು ಕಾನ್ಸ್ಟೇಬಲ್ ಪುರುಷಗೆ ಟೋಟಲ್ ವೇಕೆನ್ಸಿ 61 ಪೋಸ್ಟ್ ಇದೆ. ಹಾಗೆ ಕಾನ್ಸ್ಟೇಬಲ್ ಫಿಮೇಲ್ಗೆ 10 ಪೋಸ್ಟ್ ಇದೆ. ಕಾನ್ಸ್ಟೇಬಲ್ ಮೇಲ್ಗೆ ಪ್ಲಂಬರ್ ಪೋಸ್ಟ್ಗೆ 44 ಇದೆ. ಇದರ ಕ್ವಾಲಿಫಿಕೇಷನ್ ನೋಡೋದಾದರೆ 10th ಕ್ಲಾಸ್ ITI ನಿಮ್ಮದು ಕಂಪ್ಲೀಟಾಗಿ ಆಗಿರಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಹಾಗೆ ಕೆಳಗಡೆ ನೋಡೋದಾದರೆ ಟೋಟಲ್ ನೋಟಿಫಿಕೇಶನ್ ನೋಡೋದಾದರೆ ಕಾನ್ಸ್ಟೇಬಲ್ ಹುದ್ದೆಗೆ ಜನರಲ್ನಲ್ಲಿ 31 ಪೋಸ್ಟ್, SCಗೆ 4 ಪೋಸ್ಟ್, STಗೆ 2 ಪೋಸ್ಟ್, ಹಾಗೆ OBC ಬಂದುಬಿಟ್ಟು 10 ಪೋಸ್ಟ್. ಆಮೇಲೆ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 61. ಹಾಗೆ ಕಾನ್ಸ್ಟೇಬಲ್ ಫೀಮೇಲ್ಗೆ ಜನರಲಲ್ಲಿ 5 ಪೋಸ್ಟ್ ಇರುತ್ತೆ. SCಯಲ್ಲಿ 1, STಯಲ್ಲಿ ಯಾವುದೇ ಪೋಸ್ಟ್ ಇರೋದಿಲ್ಲ. OBCಯಲ್ಲಿ 2 ಪೋಸ್ಟ್ ಖಾಲಿ ಇರುತ್ತೆ. ಹಾಗೆ EWSಲ್ಲಿ 2 ಪೋಸ್ಟ್ ಇರುತ್ತೆ. ಈಗ ಕಾನ್ಸ್ಟೇಬಲ್ ಪ್ಲಂಬರ್ಗೆ ಬರೋದಾದರೆ ಕಾನ್ಸ್ಟೇಬಲ್ ಪ್ಲಂಬರ್ ಮೇಲ್ಗೆ ಜನರಲಲ್ಲಿ 22, SCಯಲ್ಲಿ 3, STಯಲ್ಲಿ 1, OBCಯಲ್ಲಿ 8, EWSಲ್ಲಿ 10, ಟೋಟಲ್ 44 ಪೋಸ್ಟ್ ಇರುತ್ತೆ. ಹಾಗೆ ಫಿಮೇಲ್ಗೆ 4 ಪೋಸ್ಟ್ ಹಾಗೆ STಯಲ್ಲಿ 1, STಗೆ ಯಾವುದೇ ಪೋಸ್ಟ್ ಇರೋಂಗಿಲ್ಲ. OBCಯಲ್ಲಿ 1, EWSಲ್ಲಿ 2, ಟೋಟಲ್ 8 ಪೋಸ್ಟ್ ಖಾಲಿ ಇರುತ್ತೆ. ಹಾಗೆ ಕಾನ್ಸ್ಟೇಬಲ್ ಮೇಲ್ಗೆ ಜನರಲಲ್ಲಿ 27 ಪೋಸ್ಟ್, SCಯಲ್ಲಿ 3 ಪೋಸ್ಟ್,
ಎಸ್ ಟಿಯಲ್ಲಿ 2 ಪೋಸ್ಟ್, ಒ ಬಿ ಸಿಯಲ್ಲಿ 10 ಪೋಸ್ಟ್, EWS ಅಲ್ಲಿ 12 ಪೋಸ್ಟ್, ಟೋಟಲ್ 54 ಪೋಸ್ಟ್ ಖಾಲಿ ಇರುತ್ತೆ. ಕಾನ್ಸ್ಟೇಬಲ್ ಫೀಮೇಲಲ್ಲಿ ಜನರಲಲ್ಲಿ 5 ಪೋಸ್ಟ್, ಎಸ್ ಸಿಯಲ್ಲಿ 1. ಹಾಗೆ ಈ ಥರ ಪೋಸ್ಟನ್ನು ನಿಮಗೆ ಕರೆದಿರ್ತಾರೆ.